ಚಿಂಚನಸೂರು ಬಿಜೆಪಿ ಹಾಗೂ ಕೋಲಿ ಸಮಾಜಕ್ಕೆ ದ್ರೋಹ ಬಗೆದಿದ್ದಾರೆ. ಬಿಜೆಪಿ ಪಕ್ಷವನ್ನ ತಾಯಿ ಪಕ್ಷ ಅಂತ ಹೇಳಿ ತಾಯಿ ಮಗನ ಸಂಬಂಧ ಹೇಳಿ ಬಿಜೆಪಿಗೆ ದ್ರೋಹ ಮಾಡಿದ್ದಾರೆ ಅಂತ ಬಿಜೆಪಿ ಮುಖಂಡ ಗಿರೀಶ್ ಮಟ್ಟಣ್ಣನವರ್ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಚಿಂಚನಸೂರ ಮೂರ್ತಿ ಚಿಕ್ಕದಾದರೂ ದುರಾಸೆ ದೊಡ್ಡದು ಅಂತ ಮಟ್ಟಣ್ಣನವರ್ ಕಿಡಿಕಾರಿದ್ದಾರೆ. ಎಂಎಲ್ಎ ಆದ್ರೆ ಒಂದೇ ವರ್ಷದಲ್ಲಿ ಬಡವರಿಗೆ ಡಬಲ್ ಬೆಡ್ರೂಮ್ ಮನೆ ಕಟ್ಟಿಸಿಕೊಡ್ತೀನಿ ಅಂತ ಜನಾರ್ದನ ರೆಡ್ಡಿ ಘೋಷಿಸಿದ್ದಾರೆ. ಬೀದಿ ಬದಿ ವ್ಯಾಪಾರಿಗಳಿಗೆ ಸುಸಜ್ಜಿತ ಸ್ಟಾಲ್ಗಳನ್ನು ನಿರ್ಮಿಸ್ತೀನಿ. ಅಂಜನಾದ್ರಿಯಲ್ಲಿ ವಿಶ್ವದಲ್ಲಿಯೇ ಅತಿ ಎತ್ತರದ ಆಂಜನೇಯನ ಮೂರ್ತಿಯನ್ನು ನಿರ್ಮಿಸುತ್ತೇನೆ. 5,000 ಕೋಟಿ ರೂಪಾಯಿಯಲ್ಲಿ ಅಂಜನಾದ್ರಿಯನ್ನ ಅಭಿವೃದ್ಧಿ ಮಾಡ್ತೀನಿ ಅಂತ ಹೇಳಿದ್ದಾರೆ. ಶಾಮನೂರು ಶಿವಶಂಕರಪ್ಪ ಎಸ್ಎಸ್ ಮಲ್ಲಿಕಾರ್ಜುನರನ್ನ ಸೋಲಿಸಲು ಬಿಜೆಪಿ ಮಾಸ್ಟರ್ ಪ್ಲಾನ್ ಮಾಡಿದೆ. ದಾವಣಗೆರೆ ದಕ್ಷಿಣ ಮತ್ತು ಉತ್ತರ ಕ್ಷೇತ್ರದ ಮುಸ್ಲಿಂ ಮುಖಂಡರೊಂದಿಗೆ ಬಿಜೆಪಿ ಸೀಕ್ರೆಟ್ ಮೀಟಿಂಗ್ ಮಾಡಿದೆ. ದಾವಣಗೆರೆಯ ಸುಲ್ತಾನ್ ಪ್ಯಾಲೇಸ್ನಲ್ಲಿ ಸಂಸದ ಸಿದ್ದೇಶ್ವರ್ ಸೀಕ್ರೆಟ್ ಮೀಟಿಂಗ್ ಅನ್ನು ಮಾಡಿದ್ದು 1,000ಕ್ಕೂ ಅಧಿಕ ಮುಸ್ಲಿಂ ಮುಖಂಡರು ಭಾಗವಹಿಸಿದ್ರು. ಜಿಲ್ಲೆಯಲ್ಲಿ ಅಪ್ಪ ಮಕ್ಕಳದ್ದೇ ಕಾರುಬಾರು ನಡೀತಾ ಇದೆ. ಶಾಮನೂರು ಶಿವಶಂಕರಪ್ಪ ಪ್ರತಿನಿಧಿಸುವ ದಾವಣಗೆರೆ ಕ್ಷೇತ್ರದಲ್ಲಿ ಅಭಿವೃದ್ಧಿ ಆಗಿಲ್ಲ ಅಂತ ಹೇಳಿದ್ರು. ಆದ್ರಿಂದ ಈ ಬಾರಿ ಬಿಜೆಪಿ ಬೆಂಬಲಿಸುವಂತೆ ಮನವಿ ಮಾಡಿದ್ರು. ಮಾಜಿ ಸಿಎಂ ಧರ್ಮಸಿಂಗ್ ಮಗ ಜೇವರ್ಗಿ ಕಾಂಗ್ರೆಸ್ನ ಶಾಸಕ ಅಜಯ್ ಸಿಂಗ್ಗೆ ರೈತನೋರ್ವ ಸರಿಯಾಗಿ ಕ್ಲಾಸ್ ತೆಗೆದುಕೊಂಡಿದ್ದಾನೆ. ನೀವು ನಿಮ್ಮ ಅಪ್ಪ 50 ವರ್ಷಗಳ ಕಾಲ ರಾಜಕೀಯ ಮಾಡಿದ್ದೀರಿ, ಸುಮ್ಮುಡ್ ಗ್ರಾಮಕ್ಕೆ ಏನ್ ಕೆಲಸ ಮಾಡ್ಕೊಟ್ಟಿದ್ದೀರಿ ಅಂತ ಸ್ಟೇಜ್ ಮೇಲೆ ಏರಿ ಪ್ರಶ್ನೆ ಮಾಡಿದ್ದಾರೆ. ಚುನಾವಣೆ ಘೋಷಣೆಗೂ ಮುನ್ನವೇ ಗದಗ ಜಿಲ್ಲಾಡಳಿತ ಭರ್ಜರಿ ಬೇಟೆಯಾಡಿದೆ. ಗದಗ ಜಿಲ್ಲೆಯಾದ್ಯಂತ ಚೆಕ್ ಪೋಸ್ಟ್ ಸ್ಥಾಪಿಸಲಾಗಿದ್ದು 4 ಕಿಲೋ ಬಂಗಾರದ ಆಭರಣ ಜಪ್ತಿ ಮಾಡಿದೆ. ಬಾಂಬೆಯಿಂದ ಗದಗಕ್ಕೆ ತರ್ತಾ ಇದ್ದ ಚಿನ್ನಾಭರಣವನ್ನ ವಶಕ್ಕೆ ಪಡೆಯಲಾಗಿದೆ. ಮಾರ್ಚ್ 15ರಂದು ದಾಖಲೆ ಇಲ್ಲದ 4 ಕೆಜಿ ಚಿನ್ನವನ್ನ ಸಾಗಿಸಲಾಗ್ತಾ ಇತ್ತು. ಮಹಿಪಾಲ್ ಜೈನ್, ಅಭಿಷೇಕ್ ಜೈನ್ ಅನ್ನೋರು ಸೇರಿದಂತಹ 1,75,00,000 ಮೌಲ್ಯದ ಚಿನ್ನಾಭರಣವನ್ನ ಪೊಲೀಸರು ವಶಪಡಿಸಿಕೊಂಡಿದ್ದಾರೆ. ಪಿಕಪ್ ವಾಹನದಲ್ಲಿ ಅಕ್ರಮವಾಗಿ ಸಾಗಿಸ್ತಾ ಇದ್ದ ಮದ್ಯವನ್ನ ಉತ್ತರ ಕನ್ನಡದ ಜೊಯ್ಟಾದಲ್ಲಿ ವಶಕ್ಕೆ ಪಡೆಯಲಾಗಿದೆ. ವಾಹನದಲ್ಲಿ ಅಕ್ರಮವಾಗಿ ಸಾಗಿಸುತ್ತಿದ್ದ 5.5 ಲಕ್ಷ ಮೌಲ್ಯದ 158 ಲೀಟರ್ ಗೋವಾ ಸರಾಯಿಯನ್ನ ವಶಕ್ಕೆ ಪಡೆದು ಗುಜರಾತ್ ಮೂಲದ ಫಿರೋಜ್ ಎಂಬಾತನನ್ನ ಬಂಧಿಸಲಾಗಿದೆ. ಕೋಲಾರದ ಬಂಗಾರಪೇಟೆ ಕಾಂಗ್ರೆಸ್ನ ಶಾಸಕ ಎಸ್ಎನ್ ನಾರಾಯಣಸ್ವಾಮಿಗೆ ಜೆಡಿಎಸ್ ಇಮ್ರಾನ್ ಪಾಷಾ ಜೀವ ಬೆದರಿಕೆ ಹಾಕಿದ್ದಾರಂತೆ. ನಾರಾಯಣಸ್ವಾಮಿ ಮನೆಗೆ ನುಗ್ಗಿ ಗಲಾಟೆ ಮಾಡುವುದಾಗಿ ಓಪನ್ ಚಾಲೆಂಜ್ ಹಾಕಿದ್ದಾರಂತೆ. ಅದರಿಂದ ಇಮ್ರಾನ್ ಹೇಳಿಕೆ ವಿರೋಧಿಸಿ ಕಾಂಗ್ರೆಸ್ ಕಾರ್ಯಕರ್ತರು ಬಂಗಾರಪೇಟೆ ಠಾಣೆ ಎದುರು ಪ್ರತಿಭಟನೆ ಮಾಡಿದ್ದಾರೆ. ಸದ್ಯ ಇಮ್ರಾನ್ ಪಾಷಾ ಹಾಗೆ ಬಂಗಾರಪೇಟೆಯ ಜೆಡಿಎಸ್ ಅಭ್ಯರ್ಥಿ ಮಲ್ಲೇಶ್ ಬಾಬು ಸೇರಿ 4 ವಿರುದ್ಧ ಕೇಸ್ ದಾಖಲಾಗಿದೆ. ಶಿವಮೊಗ್ಗದಲ್ಲಿ ಸೊಳ್ಳೆ ಪರದೆ ಗಿಫ್ಟ್ ಪಾಲಿಟಿಕ್ಸ್ ನಡೆದಿದೆ. ಮಾಜಿ ಸಚಿವ ಈಶ್ವರಪ್ಪ ಪುತ್ರ ಕಾಂತೇಶ್ ತಮ್ಮ ಜನ್ಮದಿನ ಪ್ರಯುಕ್ತ ಸೊಳ್ಳೆ ಪರದೆ ಹಂಚಿದ್ರು. ಸಿಕ್ಕಿದ್ದೆ ಸೀರುಂಡೆ ಅಂತ ಹೆಂಗಸರು ಸೊಳ್ಳೆ ಪರದೆಗಾಗಿ ಮುಗಿಬಿದ್ರು. ಬೆಣ್ಣೆನಗರಿ ದಾವಣಗೆರೆಯಲ್ಲಿ ಕುಕ್ಕರ್ ಸಾರಿ ಪಾಲಿಟಿಕ್ಸ್ ಶುರುವಾಗಿದೆ. ದಾವಣಗೆರೆ ಉತ್ತರ ದಕ್ಷಿಣ ಕ್ಷೇತ್ರದಲ್ಲಿ ಶಾಮನೂರು ಶಿವಶಂಕರಪ್ಪ ಅಭಿಮಾನಿಗಳು ಗಿಫ್ಟ್ ಅನ್ನು ಹಂಚುತ್ತಿದ್ದಾರೆ. ತಡರಾತ್ರಿ ಮತದಾರರಿಗೆ ಹಂಚಲು ತಂದಿದ್ದ ಕುಕ್ಕರ್ ತವಾ ವಶವನ್ನ ಪಡೆದಿದ್ದಾರೆ ಪೊಲೀಸರು. ಬೆಂಗಳೂರು ದ್ರೌಪದಿ ಕರಗಕ್ಕೆ ಸಿಲಿಕಾನ್ ಸಿಟಿ ಸಜ್ಜಾಗಿದೆ. ಏಪ್ರಿಲ್ 6ಕ್ಕೆ ದ್ರೌಪದಮ್ಮನ ಕರಗ ಶಕ್ತಿಯೋತ್ಸವ ನಡೆಯುತ್ತೆ. ಆದರೆ ಕರಗ ಆಚರಣೆಯಲ್ಲೂ ಕೂಡ ಧರ್ಮದಂಗಲ್ ಶುರುವಾಗಿದೆ. ಈ ಬಾರಿ ದರ್ಗಾಗೆ ಕರಗ ಹೋಗಬಾರದು ಅಂತ ಹಿಂದೂ ಸಂಘಟನೆಗಳ ನಾಯಕರು ಪಟ್ಟು ಹಿಡಿದಿದ್ದಾರೆ. ಹಿಂದೂಗಳ ಕರಗ ಮುಸ್ಲಿಮರ ದರ್ಗಾಗೆ ಯಾಕೆ ಹೋಗಬೇಕು ಅಂತ ಪ್ರಶ್ನಿಸಿದ್ದಾರೆ. ವಿಶ್ವ ಸನಾತನ ಪರಿಷತ್ತು, ಹಿಂದೂ ಜನಜಾಗೃತಿ ಸಮಿತಿ, ಶ್ರೀರಾಮ ಸೇನೆ ಧರ್ಮದಂಗಲ್ ಶುರು ಮಾಡಿದೆ. ಸಂಸ್ಕೃತಿಯನ್ನೇ ನಾಶ ಮಾಡಿದಂತ ಇಸ್ಲಾಮಿಕ್ ಅವರ ದರ್ಗಕ್ಕೆ ನಾವ್ಯಾಕೆ ಹೋಗಬೇಕು? ನಮ್ಮ ಕರಗದ ಸಂಪ್ರದಾಯ ಮಹಾರಾಜರ ಕಾಲದಿಂದನೂ ನಮಗೆ ಬಂದಿದೆ. ಆದ್ರೆ ಇದು 800 ವರ್ಷ ಇತಿಹಾಸ ಇದೆ ನಮ್ಮ ದೇವಸ್ಥಾನಕ್ಕೆ. ಅವಾಗಿಂದನೂ ಕರಗ ದರ್ಗಾಗೆ ಹೋಗ್ತಾ ಇರತ್ತೆ. ಅದು ಆ ತಾಯಿ ಹೋಗೋದು, ನಾವಲ್ಲ. ಅದು ಪದ್ಧತಿ ನಡ್ಕೊಂಡ್ ಬಂದೈತೆ. ಅದೇನ್ ಪದ್ಧತಿ ಇದೆಯೋ ಅದು ನಾನಲ್ಲ, ಮುಂದಕ್ಕೆ ಬರೋರು ಅಷ್ಟೇ, ಹಿಂದಕ್ಕಿರೋರು ಅಷ್ಟೇ. ಆ ಪದ್ಧತಿ ನಮ್ಮ ದೇವಸ್ಥಾನ ಸಂಪ್ರದಾಯಗಳು ನಮ್ದೇ ಬೇರೆ ತರ ಇರುತ್ತೆ. ಅದು ಬೀದರ್ ಬ್ರಮ್ಸ್ ಆಸ್ಪತ್ರೆ ಮತ್ತೊಂದು ವಿವಾದಕ್ಕೆ ಸಿಲುಕಿದೆ. ಆಸ್ಪತ್ರೆಯಲ್ಲಿ ಸಿಬ್ಬಂದಿ ಇಲ್ಲದಕ್ಕೆ ರೋಗಿಯನ್ನ ಸಂಬಂಧಿಕರೇ ಸ್ಟ್ರೆಚರ್ ಮೇಲೆ ತಳ್ಕೊಂಡು ಹೋಗಿದ್ದಾರೆ. ವೃದ್ಧನೋರ್ವ ಹೊಟ್ಟೆ ನೋವಿನಿಂದ ಬಳಲ್ತಾ ಇದ್ದ. ಆದ್ರಿಂದ ಮಗ ಸೊಸೆ ಸ್ಕ್ಯಾನಿಂಗ್ ಮಾಡಿಸಲು ಕರ್ಕೊಂಡು ಬಂದಿದ್ರು. ಆದ್ರೆ ಆಸ್ಪತ್ರೆ ಸಿಬ್ಬಂದಿ ರೋಗಿಯ ಸಹಾಯಕ್ಕೆ ಬಂದಿಲ್ಲ. ಆದ್ರಿಂದ ಮಗ ಸೊಸೆಯೇ ರೋಗಿಯನ್ನ ಸ್ಟ್ರೆಚರ್ನಲ್ಲಿ ಕರೆದೊಯ್ದಿದ್ದಾರೆ.